5 ವರ್ಷಗಳ ಕಾಲ ನಾವ್ ಏನೇನ್ ಮಾಡಿದ್ರಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನೇನ್ ಹಣ ತಂದಿದ್ರೆ ನಾವು ಲಿಸ್ಟ್ ಎತ್ಕೊಂಡ್ ಬರ್ತೀರಿ. ನಾವು ತಂದಿರೋದನ್ನ ಟೇಪ್ ಕಟ್ ಮಾಡಿರ್ತಕ್ಕಂಥವ್ದಾ ಇಲ್ಲ ನಿಮ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಹಣ ತಂದು ಈ ಕೋಲಾರ ಜಿಲ್ಲೆ ಡೆವಲಪ್ಮೆಂಟ್ಗೆ ಬಿಟ್ಟಿದ್ದೀರಿ? ಮೆಡಿಕಲ್ ಕಾಲೇಜ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ ಕೈನಲ್ಲಿ ಮಾಡಕ್ಕಾಗಿಲ್ಲ. ಇವತ್ತು ರಿಂಗ್ ರೋಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ನಿಮ್ ಕೈನಲ್ಲಿ ಮಾಡಕ್ಕಾಗಿಲ್ಲ. ಇವತ್ತು ನೀವು ಜನಗಳಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ನಾವೇನ್ ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನ ನಾವೇ ಮಾಡಿರೋದು, ಹಣ ಬಿಡುಗಡೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚುನಾವಣೆಗೆ ಮೊದಲು ನಮ್ಮ ರಾಜ್ಯ ಸರ್ಕಾರದಲ್ಲಿ 60,000 ಕೋಟಿ ಹಣ ಹಂಗೆ ಉಳಿಸಿಟ್ಟಿದ್ರು. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು, ಇವತ್ತು ನಿಮ್ಮ ಮಿತ್ರ ಪಕ್ಷ ಆದಂತ ತಮಿಳುನಾಡಲ್ಲಿ ಸುಮಾರು 10 ಲಕ್ಷ ಕೋಟಿ ಹಣ ಸಾಲ ಮಾಡಿ ಒಂದೊಂದು ಮಕ್ಕಳ ಮೇಲೆ 1,70,000 ಏನು ಭಾರ ಹಾಕಿದ್ರಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಭಾರ ಹಾಕ್ತಾ ಇದ್ರಿ. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದಂತ ಸಹಕಾರ ಇಲ್ಲ, ಯಾವುದೇ ರೀತಿಯಾದಂತ ಸವಲತ್ತಿಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರೈತರು ಇವತ್ತು ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇವತ್ತು ನೀವೇನು ನಾವು ಸಾಧನೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ. ನೀವು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸ್ ಇಂದ ಹಿಡಿದು ಸಾರಾಯಿಂದ ಹಿಡಿದು ನೀರಿಂದ ಹಿಡಿದು ಕರೆಂಟ್ ಇಂದ ಹಿಡಿದು ಪ್ರತಿಯೊಂದು ಬೆಲೆಗಳನ್ನ ನೀವು ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಅದ್ರ ಮೇಲೆ ಎಕ್ಸ್ಟ್ರಾ ಸೆಸ್ ಹಾಕಿ ನೀವು ಇವತ್ತು ಕರ್ನಾಟಕ ಜನತೆಗೆ ನೀವು ಯಾವ ರೀತಿ ಹೊರೆ ಆಗಿದ್ದೀರಿ. ನಾಳೆನೇ ಚುನಾವಣೆ ನಡೆದ್ರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಬರೋದು ಗ್ಯಾರಂಟಿ. ಅದಕ್ಕೋಸ್ಕರ ಈ ಭ್ರಷ್ಟ ಸರ್ಕಾರ ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನ ಪ್ರತಿಯೊಬ್ಬರು ಮನೆಯಲ್ಲಿ ಬಾಯಿ ಮಾತಾಗ್ಬಿಟ್ಟಿದೆ. ನೀವು ಏನೇ ತಪ್ಪು ಮಾಡಿದಿರಿ ಅಂತ ಹೇಳಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಸರ್ಕಾರ ಇರ್ತಕ್ಕಂಥದ್ದನ್ನು ದುರುಪಯೋಗ ಪಡಿಸ್ಕೊಂಡು 2 ಕ್ಷೇತ್ರದಲ್ಲಿ ನೀವು ಗೆದ್ದಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಕರ್ನಾಟಕ ಜನತೆಗೆ ನೀವು ನಿಮ್ ಕೈನಲ್ಲಿ ಪಾಟ್ವಾಲ್ ಮುಚ್ಚಕ್ಕಾಗಿಲ್ಲ. ನಿಮ್ ಕೈನಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದನ್ನು ಆ ಪಾಟ್ವಾಲ್ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ನೀವು ಬಿಲ್ ಮಾಡಿದಿರಿ. ಏನು ಬೆಳ್ಳಿಯಲ್ಲಿ ಮುಚ್ಚಿದ್ರಾ? 1 kg ಹಾಕಿದ್ರಾ? ಇಲ್ಲಾಂದ್ರೆ ಏನು ತಾಮ್ರದಲ್ಲ, ಇಲ್ಲಾಂದ್ರೆ ಕಬ್ಬಣದಲ್ಲಿ ಏನಾದ್ರು ಮುಚ್ಚಿದ್ದೀರಾ? ಏನ್ ಮಾಡಿದಿರಿ? ಟನಲ್ ರಸ್ತೆ ಮಾಡ್ತಾರಂತೆ, 1 ಕಿಲೋಮೀಟರ್ಗೆ 2,000 ಕೋಟಿ ಖರ್ಚು ಮಾಡ್ತಾರಂತೆ. ಇದನ್ನೆಲ್ಲ ಹೇಳೋದಕ್ಕೆ ಸರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚುನಾವಣೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಹೌದು, ನಮ್ಮ ಕಾಲದಲ್ಲೂ ವಿಳಂಬ ಆಯ್ತು ಕೋರ್ಟಲ್ಲಿ ಇದ್ದಿದ್ರಿಂದ. ನಿಮ್ ಕಾಲದಲ್ಲಿ ಮಾಡ್ತೀರಿ ಅಂತ ಹೇಳಿ ಬಂದ 3 ವರ್ಷ ಆಯ್ತಲ್ಲ ತಾಲೂಕ್ ಪಂಚಾಯತ್